ಮಾಡ್ಲಿಂಗ್ ಇಂಡಸ್ಟ್ರಿ ಅಂದ್ರೇನೆ ತುಂಬಾ ಬೇರೆ ಬೇರೆ ಅರ್ಥದ ಒಂದಷ್ಟು ಕಲ್ಪನೆಗಳಿದೆ ಜನಗಳಿಗೆ ಸಹಜವಾಗಿ. ಯಾಕಂದ್ರೆ ಎಲ್ಲರಿಗೂ ಗೊತ್ತಿರಲ್ಲ ಇನ್ ಡೆಪ್ತ್ ವಾಟ್ ಇಟ್ ಈಸ್ ಎಕ್ಸಾಕ್ಟ್ಲಿ ಅನ್ನೋದು. ಹೌದು. ಈಗ ಏನ್ ಜಸ್ಟ್ ಬಿಕಾಸ್ ನೀವು ಚೆನ್ನಾಗಿದ್ರೆ ಅಥವಾ ಜಿಮ್ ಮಾಡ್ಕೊಂಡಿದ್ರೆ ಅದೇ ತರ ಅವಕಾಶ ಸಿಕ್ಬಿಡುತ್ತಾ, ಅಥವಾ ಅಲ್ಲೇನು ಅದಕ್ಕೆ ಫೀ ಪೇ ಮಾಡ್ಬೇಕಾ, ಅಥವಾ ವಿ ಹ್ಯಾವ್ ಸಟ್ ಒಂದಷ್ಟು ರೂಮರ್ಸ್ ಕೂಡ ಇದೆ ಅದ್ರ. ಹೌದೌದು, ಮೆನ್ನಿಗೂ ತುಂಬಾ ತೊಂದರೆಗಳಿದೆ ಮಾಡ್ಲಿಂಗ್ ಅಲ್ಲಿ. ವುಮೆನ್ಸ್ ಇದೆ. ವುಮೆನ್ಸ್ ಒಂದ್ ರೀತಿಲಿ ಇದ್ರೆ, ಈಗ ಮೆನ್ನದೇ ಹೇಳ್ತೀನಿ. ಮೆನ್ನದ ಏನಂದ್ರೆ ಒಬ್ಬ ಮಾಡಲ್ ಅದನ್ನ ಒಬ್ಬ ಹುಡುಗನಿಗೂ ಮಾನ ಮರ್ಯಾದೆ ಇದೆ. ಲೈಕ್ ಅವನಿಗೂ ಒಂದು ಥ್ರೆಟ್ಟಿಂಗ್ ಕಾಲ್ಸ್ಗಳು ಬರ್ತವೆ, ಒಂಥರ ಫೇಸ್ಬುಕ್ ಅಲ್ಲಿ ಒಂದಷ್ಟು ಕಾಲ್ಸ್ಗಳು ಬರುತ್ತೆ, ಮೆಸೇಜ್ಗಳು ಬರುತ್ತೆ, ವಲ್ಗರ್ ಫೋಟೋಸ್ಗಳೆಲ್ಲ ಬರುತ್ತೆ. ಅಲ್ಲಿ ಸಿಗ್ತೀಯಾ, ಇಲ್ಲಿ ಸಿಗ್ತೀಯಾ, ನಿನ್ಗೆ ಈ ಆಪರ್ಚುನಿಟಿ ಕೊಡ್ತೀನಿ. ನಂಗೆ ಬಾಲಿವುಡ್ ವರ್ಗೂ ಬಂದಿತ್ತು ಆಪರ್ಚುನಿಟಿ ನಿಮಗೆ. ಸೊ ಇದಕ್ಕೆ ರೆಡಿ ಇರಬೇಕು, ಅದಕ್ಕೆ ರೆಡಿ ಇರಬೇಕು. ನಾನು ನಮ್ಮ ಅಪ್ಪ ಅಮ್ಮನ ಹೊಟ್ಟೆಲ್ ಹುಟ್ಟಿದ್ದೀನಿ. ಈ ಅಂದ ಕೊಟ್ಟಿರೋದು ಏನಾದರೂ ಜನರಿಗೆ ನಾನು ಏನಾದರೂ ಒಳ್ಳೇದು ಮಾಡಲಿ, ಅಥವಾ ಇದರಿಂದ ಬೇರೆಯವ್ರಿಗೆ ಒಂದು ಹುಡುಗಿನ ಪಟಾಯಿಸೋಕ್ಕೆ, ಒಂದು ಹುಡುಗಿನ ಉಪಯೋಗಿಸ್ಕೊಳ್ಳೋಕ್ಕೆ, ಮತ್ತು ಏನಾದರೂ ಈ ಫೇಸ್ ಇಟ್ಕೊಂಡು ಯಾರಿಗಾರ ಯಾಮಾರ್ಸೋಕ್ಕೆ, ಅದು ಕೊಟ್ಟಿಲ್ಲ ನನಗೆ ದೇವರು. ನಮ್ಮ ಅಪ್ಪ ಅಮ್ಮ ಕೊಟ್ಟಿರೋ ವರದಿಂದಾನೇ ಇವತ್ತು ಮಾಡ್ಲಿಂಗಲ್ಲಿ ಬರೋಕ್ಕಾಗಿದೆ. ಐ ಶುಡ್ ಬಿ ಥ್ಯಾಂಕ್ಸ್ ಅಂಡ್ ಐ ಶುಡ್ ಬಿ ಡೂಯಿಂಗ್ ಸಮಥಿಂಗ್ ಗುಡ್. ಈ ಅಂದ ಕೊಟ್ಟಿರೋನ್ಗೆ ಏನಾದ್ರೂ ಒಂದು ಉಪಯೋಗ ಆಗೋ ತರ ಕೊಟ್ಟಿದ್ದಾನೆ ಅಂದ್ರೆ ಭಗವಂತ, ಅದ್ರ ಉಪಯೋಗ ಆಗೋ ತರ ಕೆಲಸ ಮಾಡ್ಬೇಕು ನಾನು. ಸೊ ನಾನು ಅವತ್ತು ಅನ್ಕೊಂಡಿದ್ದೇನಂದ್ರೆ, ಈ ತರ ಆಫರ್ಸ್ಗಳು ಬಂದಾಗ ನಿನಗೆ ಜೀವನದಲ್ಲಿ ಬಾಲಿವುಡ್ ಲೆವೆಲ್ ವರ್ಗೂ ಬರ್ತಿದ್ಯಾ, ಅದು ನಿನಗೆ ಮ್ಯಾಟ್ರ್ ಆಗಲ್ಲ. ಅದು ಯಾವಾಗ ಅಂತಿಮ ನಿನಗೆ ಗೊತ್ತಿಲ್ಲ. ಶಾರ್ಟ್ಕಟ್ ಜೀವನ. ನಿನ್ನ ಕೆಲ್ಸದ ಮೇಲೆ ನಿನ್ನ ಟಾರ್ಗೆಟ್ ಆಗಿ ಇಟ್ಟಾಗ ನಿನ್ಗೇನ್ ಬೇಕೋ ಅದು ಸಿಕ್ಕುತ್ತೆ. ಸಾಸಿವೆ ಕಾಳಷ್ಟು ಸಿಕ್ಕಿದ್ರೆ ಸಾಕು, ನೆಮ್ಮದಿಯಾಗಿರ್ಬೇಕು ಸರ್. ಈಗ ಯಾರೋ ಒಬ್ಬ ಆಪರ್ಚುನಿಟಿ ಕೊಡ್ತಾ ಇದ್ದಾನೆ, ನಾಳೆ ದಿವಸ ಸ್ಟಾರ್ ಆಗ್ತೀನಿ, ಬುಗಾಡಿ ಕಾರಲ್ಲಿ ಬರ್ತೀನಿ ಅಂದ್ರೆ ಅದು ಆಸೆ ಏನಿಲ್ಲ ಸರ್. ನೋವಾಗುತ್ತೆ. ನೀವು ಅವ್ರ ಕಣ್ಣು ಎಲ್ಲಾ ಫ್ರೇಮಲ್ಲೂ ಕೆಲವ್ರು ಗೊತ್ತಿಲ್ಲ, ಫ್ರೇಮ್ ಮುಂದೆ ತುಂಬಾ ಚೆನ್ನಾಗಿ ನಕ್ಕೊಂಡಿರ್ತಾರೆ, ಒಳಗಡೆ ನೋವು ಇರುತ್ತೆ ಸರ್. ಎಷ್ಟು ದುಡ್ಡು ಮಾಡ್ತೀರೋ ಅಷ್ಟು ದುಡ್ಡು ನೋವು ಇರುತ್ತೆ ಒಳಗಡೆ. ಸೊ ನಮ್ಗೆ ದೇವ್ರು ಎಷ್ಟು ಆಸೆ ಇದ್ದಷ್ಟು ಕಾಲ್ ಚಾಚು ಅಂದಂಗೆ ನಮಗೆ ಏನ್ ಕೊಡ್ತಾನೋ ಅದ್ರ ಮೇಲೆ ನಾವು ನಿಂತ್ಕೊಬೇಕು.